ಕರ್ನಾಟಕದಂತ ಹೆಸರುವಾಸಿಯಾದಂತ ವಿಜಯ್ ಕರದಂಟು ಒಂದು ಅಂಗಡಿನ ಇವತ್ತು ಬಸವೇಶ್ವರನಗರದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಎಲ್ಲೂ ಸಿಕ್ತಿಲ್ಲ. ನಾವು ಹುಡುಕಿಸ್ಬೇಕು ಅಂದ್ರೆ ನಾವು ಅಲ್ಲಿಂದ ಆ ಬಿಜಾಪುರದ ತರ್ಸ್ಕೋಬೇಕಾಯ್ತು ಕೊರಿಯರ್ ಅಲ್ಲಿ ಮುಖಾಂತರ. ಇವತ್ತು ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಏನು ನಮ್ಮ ಸಂತೋಷ ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ ಮಾಡಿದ್ದಾರೆ. ಇವತ್ತು ಈ ಒಂದು ಪ್ರಾರಂಭೋತ್ಸವದಲ್ಲಿ ಈಗ ಏನ್ 400 ರೂಪಾಯಿ ತಗೊಂಡ್ರೆ ಒಂದು ಇಳ್ಕಲ್ ಸೀರೆನ್ಸ್ ಅಂತ ಫ್ರೀ ಕೊಡ್ತಿದ್ದಾರೆ. ಏನು ಇಳ್ಕಲ್ಲಲ್ಲಿ ನೇಯ್ತಕ್ಕಂಥ ಸೀರೆನ್ಸ್ ಫ್ರೀ ಕೊಡ್ತಿದ್ದಾರೆ. ನಮ್ಗೆ ಭಾರಿ ಖುಷಿ ಆಯ್ತು. ನಾವೆಲ್ಲ ಕಡೆ ಯಾರ ಕಡೆ ಹೋದ್ರೆ ಸ್ನೇಹಿತರು ಹೋದ್ರೆ ಆ ಕಡೆ ದುಡ್ಡು ಕೊಟ್ಬಿಟ್ಟು ಅಲ್ಲಿ ತರ್ಸ್ಕೊತಾ ಇದ್ವಿ ಮನೆಗೆಲ್ಲ ಬೇಕು ಕರ್ದಂಟು ಬೇಕು ಅಂತೇಳಿ. ಸ್ವಾದಿಷ್ಟ ಭರಿತವಾದ ರುಚಿಯಾದ ನಮಗೆ ತಿಂದ್ರೆ ಅದು ಪ್ರೋಟೀನ್ ಯುಕ್ತವಾಗಿರ್ತದೆ. ಎಲ್ಲ ಸುಮಾರು ಎಲ್ಲ ಬಗೆ ಬಗೆಯ ಖಾದ್ಯಗಳನ್ನ ತಯಾರು ಮಾಡಿರ್ತಾರೆ. ಅದಕ್ಕೆ ಭಾರಿ ಖುಷಿ ಆಗ್ತದೆ ಇವತ್ತು ಬಸವೇಶ್ವರನಗರಕ್ಕೆ ಎಲ್ಲ ನಮ್ಮ ಈ ಒಂದು ಇರ್ತಕ್ಕಂಥ ಈ ನಗರದ ಎಲ್ಲ ಗ್ರಾಹಕರು ಸಹಿತ ಬಂದು ಸವಿ ನೋಡ್ಲಿ, ರುಚಿ ನೋಡ್ಲಿ. ಏನು ಹೊಸ ಸ್ಕೀಮ್ ಬೇರೆ ಅಪ್ಡೇಟ್ ಮಾಡಿದ್ದಾರೆ. ಈಗ 400 ರೂಪಾಯಿ ಒಂದು ಸ್ವೀಟ್ ತಗೊಂಡ್ರೆ ಒಂದು ಇಳ್ಕಲ್ ಸೀರೆ ಅಂತ. ಇದು ಬಗೆ ಬಗೆಯ ಖಾದ್ಯಗಳಿಗೆ ಎಷ್ಟು ವರ್ಷ ಅಂತ ವಿಜಯ ಕರದಂಟಿಗೆ ನಾವು ಶುಭಾಶಯ ಕೊಡ್ತೀವಿ. ಇನ್ನೂ ಸಹಿತ 100 ಅಂಗಡಿಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ಲಿಂದ ನಾನು ಅವ್ರಿಗೆ ಶುಭಾಶಯ ಕೊಡ್ತೇನೆ. ಧನ್ಯವಾದ. ಇದು ನಮ್ಮ ಬೆಂಗಳೂರಿನ 4ನೇ ಔಟ್ಲೆಟ್ ಓಪನಿಂಗ್ ಇದೆ ಇವತ್ತು. ಟೋಟಲಿ 25ನೇ ಔಟ್ಲೆಟ್ ನಮ್ದು ಬೆಂಗಳೂರಲ್ಲಿ ಓಪನಿಂಗ್ ಆಗ್ತಾ ಇದೆ. ಬಸವೇಶ್ವರನಗರದಲ್ಲಿ ಓಪನಿಂಗ್ ಇದೆ. ವಿಶೇಷ ಏನು ಅಂತಂದ್ರೆ ನಮ್ಮ ಬಸವೇಶ್ವರನಗರ ಓಪನಿಂಗ್ ಅಲ್ಲಿ ನಾವು ಒಂದು ಸ್ಪೆಷಲ್ ಆಫರ್ ಇಟ್ಟಿದ್ದೀವಿ. ಅದು 1500 ರೂಪೀಸ್ ಪರ್ಚೇಸ್ ಮಾಡಿದ್ರೆ ಒಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಇಳ್ಕಲ್ ಸೀರೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ನಮ್ಮ ಕರದಂಟು ಬಂದ್ಬಿಟ್ಟು 1907ನೇ ಇಸ್ವಿಯಿಂದ ನಮ್ಮ ಕರದಂಟು ಮಾಡ್ತಾ ಬಂದಿದ್ದೀವಿ. ನಂದು ಇದು 3ನೇ ತಲೆಮಾರು. ಈ ಕರದಂಟು ಬಂದ್ಬಿಟ್ಟು ಫಸ್ಟ್ ಸಕ್ಕರೆ ಕರದಂಟಿನ ತಯಾರಾಗಿರೋದು. ಆಮೇಲೆ ಈ ಬೆಲ್ಲದ ಕರದಂಟು, ಈಗ ಅಂಜೀರ್ ಕರದಂಟು, ಡೇಟ್ಸ್ ಕರದಂಟು, ಎಲ್ಲಾ ರೀತಿ ಕರದಂಟ ರೆಡಿ ಆಗಿದೆ ನಮ್ಮಲ್ಲಿ. ಶುಗರ್ ಲೆಸ್ ಕರದಂಟು ಇದೆ, ಅಂಜೀರ್ ಮತ್ತೆ ಗಂಧಗಿರ್ ಲಡ್ಡು, ಪ್ರತಿಯೊಂದು ಸ್ವೀಟ್ಸ್ ಎಲ್ಲ ಸ್ಪೆಷಲ್ ಆಗಿದೆ. ಆದಷ್ಟು ಒಂದು ಬೆಲ್ಲದಿಂದ ತಯಾರಾಗಿರೋ ಸ್ವೀಟ್ಸ್ ಬಹಳ ಇದೆ. ನಮ್ದು ಈಗೆಲ್ಲ ಫ್ರಾಂಚೈಸಿ ಎಲ್ಲ ಕೊಡ್ತಾ ಇದೀವಿ. ನಮ್ದು 25 ಔಟ್ಲೆಟ್ ಆಯ್ತು ಟೋಟಲ್ ಎಲ್ಲ ಕೂಡ. ರಾಯಚೂರು, ಸಿನ್ನೂರು, ಗಂಗಾವತಿ, ಕಾರಟಗಿ, ಹುಬ್ಳಿ, ಬೆಳಗಾವಿ, ಬಾಗಲಕೋಟೆ ಎಲ್ಲ ಇಡೋದು, ಅಮೀನ್ಗಡ, ಕೊಣಗುಂದ ಈ ರೀತಿ ಆ ರೀತಿಯಿಂದ ಮಾಡ್ತಾ ಇದೀವಿ. ನಮ್ದೀಗ ನಮ್ಮ ಕರದಂಟು ತಯಾರು ಮಾಡಿದವರು ನಮ್ಮ ತಾತ ಅವರಾದ್ರೆ ಸಾವಳಗೆಪ್ಪ ರಾಚಪ್ಪ ಐಹೊಳೆ ಅವರಿಂದ ಈ ಸ್ವೀಟ್ ತಯಾರಾಗಿದ್ದು. ಈ ಕರದಂಟು ಅಂದ್ರೆ ನ್ಯಾಚುರಲ್ ಕನ್ನಡ ಶಬ್ದ. ಇದು ಕರೆದ ಅಂಟು, ನ್ಯಾಚುರಲ್ ಕರೆದ ಅಂಟು, ಕರದಂಟು ಅದೇ ಕರದ ಸ್ವೀಟ್ ಹೆಸರು ಅದು ಕರದಂಟು ಅನ್ನೋದು. ಈಗ ಕಾಜು ಕತ್ಲಿ, ಧಾರವಾಡ ಪೇಡ ಇದೆಯಲ್ಲ ಆ ತರ ಕರದಂಟು. ಇದು ತುಂಬಾ ಫೇಮಸ್, ತುಂಬಾ ಹೆಲ್ದಿಯ ಪದಾರ್ಥ. ಇದು ತುಂಬಾ ಆರೋಗ್ಯಕರವಾದಂತ ಪ್ರತಿಯೊಬ್ಬ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಬಾಣಂತಿಯರಿಗೆ ಪ್ರತಿಯೊಬ್ಬರು ವಯಸ್ಸಾದ ನಡ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೇದಿದ್ದಾರೆ ಪದಾರ್ಥ. ನಿಮ್ಗೆ ಯಾವ್ದಾದ್ರು ಸ್ಪೆಷಲ್ಗಳು ಸ್ಪೆಷಲ್ ಸರ್ ಸ್ವೀಟ್ಸ್ ಅಂತಂದ್ರೆ ಕಾಮನ್ ಆಗಿ ಸಕ್ಕರೆಯಿಂದ ಮಾಡಿರೋ ಪದಾರ್ಥಗಳು ಜಾಸ್ತಿ. ಅದು ನಮ್ದು ಸ್ಪೆಷಲ್ ಆಗಿ ಕರದಂಟೆ ಬೇರೆ ಸ್ವೀಟ್ಸ್ ಗೆ ನಮ್ಗೆ ಏನ್ ಕಂಪೇರ್ ಅಂದ್ರೆ ನಾವು ಆದಷ್ಟು ಬೆಲ್ಲದಿಂದ ಮಾಡಿರೋದು ನಮ್ಮ ಹತ್ರ ಜಾಸ್ತಿ ಐಟಮ್ ಇದೆ ನಮ್ಮ ಹತ್ರ. ಅಂದ್ರೆ ಓಟ್ಸ್ ಲಾಡು ಇದೆ, ಗಂಧಗಿರ್ ಲಾಡು ಇದೆ, ಎಲ್ಲ ಬೆಲ್ಲಿಂದ ಮಾಡಿರೋದೆ. ಓಟ್ಸ್, ರಾಗಿ, ಮತ್ತೆ ಗೋಧಿಯಿಂದ ಮಾಡಿರೋದು ಗಂಧಗಿರ್ ಲಾಡು. ಕರದಂಟೆ ಎಲ್ಲ 5 ವೆರೈಟಿ ಕರದಂಟೆ ಇದೆ. ಒಂದು ರೆಗ್ಯುಲರ್ ಜಾಗರಿಯಿಂದ ಮಾಡಿರೋದು, ಇನ್ನೊಂದಷ್ಟು ಆರ್ಗ್ಯಾನಿಕ್ ಜಾಗರಿಯಿಂದ ಮಾಡಿರೋದು, ಇನ್ನೊಂದು ಡೇಟ್ಸ್ ಕರದಂಟು, ಅಂಜೀರ ಕರದಂಟು, ಬೇರೆ 5 ವೆರೈಟಿ ಕರದಂಟು ಇದೆ. ಲಾಡು ಅಲ್ಲಿ ಒಂದು 10 ಇದೆ. ಹೆಸರು ಉಂಡಿ, ಶೇಂಗಾ ಉಂಡಿ, ಎಳ್ಳುಂಡಿ, ಬೇಸನ್ ಉಂಡಿ ಎಲ್ಲ ಜಾಗರಿಯಿಂದ ಮಾಡಿದ್ರೆ ಜಾಸ್ತಿ. ಜಿಲೇಬಿ ಆದ್ರೂ ನಮ್ಮ ಹತ್ರ ಬೆಲ್ಲದೇ ಸಿಗುತ್ತಾವ. ಆದಷ್ಟು ಬೆಲ್ಲದ ಐಟಮ್ಸ್ ನಾವು ಜಾಸ್ತಿ ಮಾಡೋದು. ವಿಶೇಷ ಏನಂದ್ರೆ ನಮ್ಮಲ್ಲಿ ಜಾಸ್ತಿ ಬೆಲ್ಲದ ಐಟಮ್ಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಕಾಜು ಕತ್ಲಿ, ಪೇಡೆ, ಕುಂದ ಅವೆಲ್ಲ ಪ್ರತಿಯೊಂದು ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ. ಕರದಂಟು ಅಂತಂದ್ರೆ ಡ್ರೈ ಫ್ರೂಟ್ಸ್ ಇಂದ ಮಾಡೋದು. ಇದು ಕರೆದ ಅಂಟು ಅಂತ ಹೇಳಿದಲ್ರಿ, ನ್ಯಾಚುರಲ್ ಟ್ರೀ ಗಮ್ ಇದನ್ನ ತಯಾರಾಗಿರುತ್ತೆ. ಅಂಟನ್ನ ಗೀದಲ್ಲಿ ಫ್ರೈ ಮಾಡ್ತೀವಿ ನಾವು. ಗೀದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಕರದಂಟು ಅದ್ರ ಹೆಸರು ಅವಾಗ 117 ವರ್ಷ ಹಿಂದೆ ಇದು ಕರದಂಟು ಅಂತ ಹೆಸರು ಕೊಟ್ಟಿದ್ರು ನಮ್ಗೆ ಮುತ್ತಾತ ಅವರು. ಸರ್ ಕಸ್ಟಮರ್ ಯಾರು ಜಾಸ್ತಿ ಇಷ್ಟಪಟ್ಟು ಹೋಗ್ತಾರೆ? ಎಲ್ಲರೂ ಇದು ಒಂದು ನಮ್ದು ಈಗ ಸದ್ಯಕ್ಕೆ ಇದು ಆಫ್ಟರ್ 40 ಇಯರ್ಸ್ ಇದ್ದವರು ನಮ್ ಬಹಳ ಕರದಂಟು ಇಷ್ಟಪಡ್ತಾರೆ. ಯಾಕಂದ್ರೆ ಹೆಲ್ದಿ ಕಾನ್ಸೆಪ್ಟ್ ಇದೆ. ಪ್ರತಿಯೊಬ್ರು ಈಗ ಬಾಣಂತಿಯರು, ಪ್ರತಿಯೊಂದು ಮಕ್ಕಳಿಗೆ ಪೌಷ್ಟಿಕಾಂಶ ಜಾಸ್ತಿ ಇರ್ತದೆ ನಮ್ಮ ಸ್ವೀಟ್ ಅಲ್ಲಿ. ಬೇರೆ ಸ್ವೀಟ್ ಗಿಂತ ನಮ್ಮ ಡ್ರೈ ಫ್ರೂಟ್ಸ್ ಇಂದ ತಯಾರಾಗಿರುತ್ತೆ. ನ್ಯಾಚುರಲ್ ಕರದಂಟು ಇದು. ಅದರಲ್ಲಿ ಯಾವ್ದು ಪ್ರಿಸರ್ವೇಟಿವ್ ಇರಲ್ಲ, ಯಾವ್ದು ಏನು ಮಿಕ್ಸ್ ಇರಲ್ಲ. ನ್ಯಾಚುರಲ್ ಇಂದ ಡ್ರೈ ಫ್ರೂಟ್ಸ್, ಘೀ ಮತ್ತೆ ಬೆಲ್ಲ. ಕೆಲವೊಂದು ಬೆಲ್ಲ ಇಲ್ಲದೆ ಇರೋದು ಅಂಜೀರ ಕರದಂಟಿದೆ, ಅಂಜೀರ ಹಣ್ಣಿಂದ ತಯಾರು ಮಾಡಿರ್ತೀವಿ. ಇನ್ನೊಂದು ಖಜೂರಿ ಕರದಂಟಿದೆ, ಡೇಟ್ಸ್ ಇಂದ ತಯಾರು ಮಾಡಿರ್ತೀವಿ. ಮತ್ತೆ ಈ ತರ ಡಿಫ್ರೆಂಟ್ ವೆರೈಟೀಸ್ ಕರದಂಟಿದೆ. ತುಂಬಾ ಹೆಲ್ದಿ ಇದು. ಎಲ್ಲರೂ ತಿನ್ಬಹುದು. ನಾವು ಶುಗರ್ ಇದೆ, ನಾವು ತಿನ್ನುವಾಗಿಲ್ಲ ಅನ್ನುವಂಗಿಲ್ಲ, ಪ್ರತಿಯೊಬ್ರು ತಿನ್ಬಹುದು ಇದನ್ನ. ಆ ರೀತಿ ನಂದು ಸ್ಪೆಷಲ್ ಪ್ರಾಡಕ್ಟ್ ಇದೆಲ್ಲ. ವಾರ್ಷಿಕವಾಗಿ ಎಷ್ಟು ವಹಿವಾಟು ಮಾಡ್ತೀರಾ? ಏನು ಸರ್ ಇದೆ ಸರ್, ಒಂದು ನಮ್ದು ಈ ಸಲ ಹೇಳಿದ್ರೆ ಈಗ ಒಂದು 5 ಇಯರ್ಸ್ ಇಂದ ನಾವು ಫಸ್ಟ್ ಬ್ರಾಂಚ್ ಮಾಡಿದ್ದು ಬೆಂಗಳೂರಲ್ಲಿ. ಅಲ್ಲಿವರೆಗೂ ಅಮ್ಮಿಗಡದಲ್ಲಿ ಮಾತ್ರ ಇತ್ತು. ಬೆಂಗಳೂರಿಂದ ಮಾಡಿದ್ಮೇಲೆ ಈಗ ಬೆಂಗಳೂರಲ್ಲಿ 4ನೇ ಬ್ರಾಂಚ್. ಟೋಟಲ್ 25 ಬ್ರಾಂಚ್ ಇದೆ. ಹಾಗಾಗಿ ಈಗ ಬೆಳೀತಾ ಇದೀವಿ, ಮಾಡ್ತಾ ಇದೀವಿ. ಟೈಮ್ ವಾರ್ಷಿಕವಾಗಿ ಟ್ರಾನ್ಸಾಕ್ಷನ್ ಎಷ್ಟು ಇದೆ ಸರ್? ಒಂದು 5 CR ವರೆಗೂ ಇದೆ ನಮ್ಗೆ. ಓಕೆ, ಥ್ಯಾಂಕ್ಸ್.